ವಿರೋಧಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ರೈತ ವಿರೋಧಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಸತತ 480 ದಿನಗಳಿಂದ ಬಿಡದಿ ಟೌನ್ಶಿಪ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ರೈತರು ಮತ್ತು ಮಹಿಳೆಯರ ಮೇಲೆ ಎಫ್ಐಆರ್ ದಾಖಲಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ತಾಲೂಕು ಪ್ರಗತಿಪರ ರೈತ ಹೋರಾಟ ಸಮಿತಿ ಹಾಗೂ ಇತರೆ ಸಂಘ ಸಂಸ್ಥೆಗಳು ಗುಬ್ಬಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 73 ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಗುಬ್ಬಿ ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡುವ ಮೂಲಕ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದೆ. ತುಮಕೂರು ಜಿಲ್ಲೆಯ 75ನೇ ಕಿಲೋಮೀಟರ್ನಿಂದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಕೈಬಿಡಬೇಕು. ಇದು ಹೀಗೆ ಮುಂದುವರಿಸಿದರೆ ರೈತ ವಿರೋಧಿ ಸರ್ಕಾರದ ವಿರುದ್ಧ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಬುಕ್ಕಪಟ್ಟಣ ಒಂದು ಗ್ರಾಮದಲ್ಲಿ ಅಮಾನವೀಯವಾದ ಆ ಒಂದು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಕಟ್ಟಿಕೊಂಡು ಸುಮಾರು 5,400 ಅಡಿಕೆ ಗಿಡಗಳನ್ನ ಬೆಳೆ ಬಂದಿರುವಂಥ ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾರೆ. ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಸುಮಾರು 16 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಅದಕ್ಕೆ ಸ್ವಾಧೀನದಲ್ಲಿರ್ತಕ್ಕಂಥ ಉಳುಮೆ ಚೀಟಿ ಬರೆದಿರ್ತಕ್ಕಂಥ ಜಮೀನನ್ನ ಇವರು ಸುಮಾರು 16 ಸ್ಟೇಷನ್ನ ಪೊಲೀಸ್ ಸಿಬ್ಬಂದಿಯ ರಿಸರ್ವ್ ತಕ್ಕೊಂಡು ಆ ಬೆಳೆಗಳನ್ನ ನಾಶ ಮಾಡಿ ಆ ರೈತರನ್ನ ಒಕ್ಕಲೆಬ್ಸಿದ್ದಾರೆ. ಅದನ್ನ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಜಿಲ್ಲಾಡಳಿತ ಮತ್ತು ಸರ್ಕಾರ ಏನು ಆ ಬೆಳೆಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ, ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿ ಮುಚ್ಚಲು ರಾಜ್ಯ ಸರ್ಕಾರಕ್ಕೆ ಆಗುತ್ತಿಲ್ಲ. ಬೆಂಗಳೂರು ನಗರದಲ್ಲಿರುವ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತಿಲ್ಲ. ಅದನ್ನು ಬಿಟ್ಟು ಅಭಿವೃದ್ಧಿ ಹೆಸರಿನಲ್ಲಿ ಬಿಡದಿ ರೈತರ ಜಮೀನಿಗೆ ರಾಜ್ಯ ಸರ್ಕಾರ ಕನ್ನ ಹಾಕಲು ಹೊರಟಿದೆ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾಗಿದೆ. ಬಿಡದಿ ಟೌನ್ಶಿಪ್ ಕೈಬಿಡಬೇಕೆಂದು ಕಿಡಿಕಾರಿದ್ರು. ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಅನೇಕ ರೈತ ಮುಖಂಡರುಗಳು ಪಕ್ಷಾತೀತವಾಗಿ ಸೇರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ದಯಮಾಡಿ ಈ ಮುಖಾಂತರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ರೈತರ ಹೊಟ್ಟೆ ಮೇಲೆ ಹೊಡೆದು ಯಾವ ಸರ್ಕಾರಗಳು ಬದುಕಿಲ್ಲ, ಮತ್ತು ರಾಜಕಾರಣನೂ ಮಾಡೋಕ್ಕಾಗಲಿಕ್ಕಾಗಲ್ಲ. ಇದು ರೈತ ಪರವಾಗಿ ಕೆಲಸವನ್ನು ಮಾಡಿದ್ರೆ ಈ ಸರ್ಕಾರಗಳು ಉಳಿತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಯಮಾಡಿ ಏನು ಸುಮಾರು ಬೆಂಗಳೂರಿನಲ್ಲಿ ಅನೇಕ ಅಪಾರ್ಟ್ಮೆಂಟ್ಗಳು ಇರ್ಬೋದು, ಲೇಔಟ್ಗಳು ಖಾಲಿ ಹೊಡಿತಾ ಇದ್ದಾವೆ. ಮತ್ತು ಇರ್ತಕ್ಕಂಥ ಮೂಲಭೂತ ಸೌಕರ್ಯನೇ ಇಲ್ಲ. ರಸ್ತೆ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, BBMP ಕಸಗೂ ತೆಗಿಯೋಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಇದೆ ಈ ಸರ್ಕಾರ. ಯಾಕೆಂದರೆ ನಮ್ಮ ಹಳ್ಳಿಗಳಲ್ಲೂ ತಾವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಕಾಮಗಾರಿಗಳು ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಹದಗೆಟ್ಟಿದೆ. ಅಂಥ ಪರಿಸ್ಥಿತಿನಲ್ಲಿ ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀವಿ ಅಂತ ಏನು ಹೊರಟಿದೆ ಈ ಸರ್ಕಾರ, ಅದು ಖಂಡನೀಯ. ಮತ್ತು ಆ ಭಾಗದ ರೈತರುಗಳು ನೀವೆಲ್ಲ ಗಮನಿಸಿರ್ಬೋದು, ಎಷ್ಟು ರೊಚ್ಚಿಗೆದ್ದು ತಮ್ಮ ನೋವನ್ನ ಹೇಳ್ಕೊತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಪಾಪ ಒಬ್ಬ ಅಜ್ಜಿ ಹೇಳ್ತಾ ಇದ್ದಾರೆ, ಯಾಕೆಂತಂದ್ರೆ ನಮ್ಮ ಗಂಡ ಮಾಡಿ ಬಿಟ್ಟಂಥ ಆಸ್ತಿ ನಮ್ಮ ಮಕ್ಕಳಿಗಿರಬೇಕು, ಇದನ್ನು ಕಿತ್ಕೊಂಡ್ರೆ ನಾವು ಮತ್ತೆ ಚೀಲನ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಗೋಳನ್ನು ತೋಡ್ಕೊತಾ ಇದ್ದಾರೆ. ಅಲ್ಲಿ ರೊಚ್ಚಿಗೆದ್ದು ಏನು ಪರ್ಕೆ ಸೇವೆಯನ್ನು ಮಾಡಿದ್ದಾರೆ ಅಧಿಕಾರಿಗಳಿಗೆ. ಇದನ್ನು ಮನಗಂಡ ಸರ್ಕಾರ ದಯಮಾಡಿ ಈಗಲೇ ಆ ಟೌನ್ಶಿಪ್ನ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರೆ. ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ಬಿಡದಿ ಟೌನ್ಶಿಪ್ ಮಾಡುವ ಮೂಲಕ ರಾಜ್ಯ ಸರ್ಕಾರ ರೈತರ ಹೊಟ್ಟೆಯ ಮೇಲೆ ಬರೆ ಏಳುತ್ತಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಮೂಲಕ ಬಿಡದಿಗೆ ಹೇಮಾವತಿ ನೀರು ತೆಗೆದುಕೊಂಡು ಹೋಗಲು ಸರ್ಕಾರ ಹೊಂಚು ಹಾಕಿದೆ. ಈಗಾಗಲೇ ರಾಜ್ಯದಾದ್ಯಂತ ಭೀಕರ ಬರಗಾಲವಿದ್ದು, ತುಮಕೂರು ಜಿಲ್ಲೆಯ ಹೇಮಾವತಿ ನೀರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ. ರೈತ ಮಹಿಳೆಯರು ಈಗಾಗಲೇ ಬಿಡದಿ ಟೌನ್ಶಿಪ್ ವಿರೋಧಿಸಿ ಸರ್ಕಾರಕ್ಕೆ ಪೊರಕೆ ಸೇವೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ತುಮಕೂರಿನ ಹೇಮಾವತಿ ರಕ್ಷಣೆಗಾಗಿ ಪೊರಕೆ ಮತ್ತು ಎಡೆಮಟ್ಟಿಯನ್ನ ಹಿಡಿದು ಹೋರಾಟ ಮಾಡಬೇಕಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ರೈತ ವಿರೋಧಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ರೈತ ವಿರೋಧಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ.